ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪ್ರಮುಖವಾದ ಘಟನೆಯಾಗಿರುವಂತಹ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಮಂಗಲ ಪಾಂಡೆ ಈ ಕೆಳಗಿನ ಯಾವ ರೆಜಿಮೆಂಟ್ಗೆ ಸೇರಿದ್ದ? ಸರಿಯಾದ ಉತ್ತರ 34ನೇ ನೇಟಿವ್ ಇನ್ಫ್ಯಾಂಟ್ರಿ. 34 ನೇಟಿವ್ ಇನ್ಫ್ಯಾಂಟ್ರಿಗೆ ಸೇರಿದ್ದ. ಸೊ ಮಂಗಲ ಪಾಂಡೆ ಇದನ್ನಲ್ಲ 1857ರ ಒಂದು ಕ್ರಾಂತಿಗೆ ಬುನಾದಿಯನ್ನು ಹಾಕ್ತವನು. ಈತ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೇನಾ ತುಕಡಿಯಲ್ಲಿ ಇದ್ದಂಥ ಒಬ್ಬ ಸೈನಿಕ ಈತ. ಸೊ ಈಗ ಈ ಒಂದು ಸೈನ್ಯದಲ್ಲಿ ಇರುವ ಸಂದರ್ಭದಲ್ಲಿ ಒಂದು ಸುದ್ದಿಯನ್ನು ಹಬ್ಬಿಸಲಾಗುತ್ತೆ. ಏನಂದ್ರೆ ಅವರಿಗೆ ನೀಡಿರುವಂಥ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಹರಡಲಾಗುತ್ತೆ. ಇದರಿಂದ ಉದ್ರಿಕ್ತನಾದಂತಹ ಮಂಗಲ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನ ಸಾಯಿಸ್ತಾನೆ. ಸೊ ಈತ 34ನೇ ನೇಟಿವ್ ಇನ್ಫ್ಯಾಂಟ್ರಿಗೆ ಸೇರಿದವನಾಗಿದ್ದ. ಸೊ ಈ ಒಂದು ಘಟನೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಬುನಾದಿಯಾಗಿರುವಂಥ ಘಟನೆ ಆಯಿತು. 1857ರ ಕ್ರಾಂತಿಯಲ್ಲಿ ಮೊದಲಿಗೆ ತಮ್ಮ ಪ್ರಾಣತ್ಯಾಗ ಮಾಡಿದವರು ಯಾರು? ಸರಿಯಾದ ಉತ್ತರ ಮಂಗಲ್ ಪಾಂಡೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1857ರ ಕ್ರಾಂತಿಯನ್ನು ಪ್ರಾರಂಭ ಮಾಡಿದವರು ಯಾರು? ಸಿಪಾಯಿಗಳು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದನ್ನ ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಸಿಪಾಯಿ ದಂಗೆ ಅಂತ ಕೂಡ ಕರೆಯಲಾಗುತ್ತೆ. 1857ರ ಕ್ರಾಂತಿ ಪ್ರಾರಂಭವಾಗಿದ್ದು ಯಾವ ಸ್ಥಳದಿಂದ? ಸರಿಯಾದ ಉತ್ತರ ಮೀರತ್ನಿಂದ ಶುರುವಾಯಿತು ಇದು. ಹಾಗಾದ್ರೆ ಎಕ್ಸಾಕ್ಟ್ ಯಾವಾಗ ಶುರುವಾಯಿತು ಕೇಳಿದ್ರೆ ಮೇ 10, 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೀರತ್ನಿಂದ ಪ್ರಾರಂಭ ಆಯಿತು. ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಹೇಳೋದಾದ್ರೆ ಈತ ಭಾರತದಲ್ಲಿ 1856ರಿಂದ 1862ರವರೆಗೆ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ. ವಿಶೇಷವಾಗಿ ಈತ 1858ರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದ. ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದನು. ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ನೀಡಿದಂಥ ಒಂದು ಕಾಯ್ದೆಯನ್ನು ಈತ ಜಾರಿಗೆ ತರ್ತಾನೆ. ಆ ಮೂಲಕವಾಗಿ ಭಾರತದಲ್ಲಿದ್ದಂತಹ ಗವರ್ನರ್ ಜನರಲ್ ಹುದ್ದೆ ಬದಲಾಗಿ ವೈಸರಾಯ್ ಹುದ್ದೆ ಸೃಷ್ಟಿಯಾಯಿತು. ವೈಸ್ರಾಯ್ ಹುದ್ದೆ ಸೃಷ್ಟಿಯಾಯಿತು. ಮತ್ತು ಹೀಗೆ ಸೃಷ್ಟಿಯಾದ ನಂತರ ಮೊದಲ ಭಾರತದ ವೈಸ್ರಾಯ್ ಆದವನು ಆವರೆಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗನೇ ಭಾರತದ ಮೊದಲ ವೈಸ್ರಾಯ್ ಆಗ್ತಾನೆ. 1858ರ ಕಾಯ್ದೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬಂದಂಥ ಕಾಯ್ದೆಯಾಗಿದ್ದು, ಈ ಕಾಯ್ದೆಯಲ್ಲಿ ಬಹಳ ಪ್ರಮುಖವಾಗಿ ಭಾರತದಲ್ಲಿದ್ದಂಥ ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾಯಿಸಿ ವೈಸ್ರಾಯ್ ಎನ್ನುವಂಥ ಹುದ್ದೆ ಸೃಷ್ಟಿ ಮಾಡಲಾಯಿತು. ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂಥ ಆಡಳಿತ ಬ್ರಿಟಿಷ್ ಸರ್ಕಾರಕ್ಕೆ, ರಾಜ ಮತ್ತು ರಾಣಿಯನ್ನು ಒಳಗೊಂಡ ಬ್ರಿಟಿಷ್ ಸರ್ಕಾರಕ್ಕೆ ಹಸ್ತಾಂತರ ಆಯಿತು. ಈ ಕೆಳಗಿನವರಲ್ಲಿ ಯಾರು ಪೇಶ್ವೆ 2ನೇ ಬಾಜಿರಾಯನ ದತ್ತು ಮಗನಾಗಿದ್ದನು? ಸರಿಯಾದ ಉತ್ತರ ನಾನಾ ಸಾಹೇಬ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯ ಮೂಲಕ ವಶಪಡಿಸಿಕೊಳ್ಳಲಾದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಸತಾರ. ಸ್ನೇಹಿತರೆ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ನೀತಿ ಇದೆಯಲ್ಲ, ಹಕ್ಕಿಲ್ಲ ನೀತಿ, ಇದನ್ನ ಭಾರತದಲ್ಲಿ ಒಂದು ನೀತಿಯನ್ನಾಗಿ ಜಾರಿಗೆ ತಂದವರು ಲಾರ್ಡ್ ಡಾಲ್ಹೌಸಿ. ಏನಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ಬೇರೆ ಬೇರೆ ಒಂದು ಸಂಸ್ಥಾನಗಳಿದ್ದ ರಾಜರಿಗೆ
ಸ್ವಂತ ಮಕ್ಕಳು ಇಲ್ಲದೇ ಇದ್ದರೆ, ಸ್ವಂತ ಮಕ್ಕಳು ಇಲ್ಲದಿದ್ದರೆ ಅವರು ದತ್ತು ತೆಗೆದುಕೊಳ್ಳೋದು ಒಂದು ವಾಡಿಕೆಯಾಗಿತ್ತು. ಬ್ರಿಟಿಷ್ ಏನು ಗೌರ್ಮೆಂಟ್ ಒಂದು ನೀತಿಯನ್ನು ಜಾರಿಗೆ ತಂತು ಕೇಳಿದ್ರೆ, ಈ ರೀತಿಯಾಗಿ ದತ್ತು ತೆಗೆದುಕೊಂಡಂಥ ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಹೇಳ್ತು. ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದವರು ಲಾರ್ಡ್ ಡಾಲೌಸಿ. ಈ ಕೆಳಗಿನ ಯಾವ ರಾಜ್ಯದ ದೊರೆಯನ್ನ ಆಡಳಿತ ನಿರ್ವಹಣೆ ಸರಿಯಾಗಿಲ್ಲ ಅನ್ನೋ ಕಾರಣದಿಂದ ಬ್ರಿಟಿಷರು ತೆಗೆದುಹಾಕ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅವಧ್. ಯಾಕೆ ಅಂದರೆ ಬ್ರಿಟಿಷರಿಗೆ ರಾಜ್ಯಗಳನ್ನು ವಶಪಡಿಸಿಕೊಳ್ಳೋದೇ ಒಂದು ಪ್ರಮುಖವಾದ ಗುರಿಯಾಗಿತ್ತು. ಝಾನ್ಸಿ, ನಾಗ್ಪುರ, ಸತಾರದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಹೇಳಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಇಲ್ಲಿ ಜಾರಿಗೆ ತಂದರು. ಅಲ್ಲಿ ಈ ಎಲ್ಲ ಕಡೆಗಳು ಝಾನ್ಸಿ, ನಾಗ್ಪುರ, ಸತಾರದಲ್ಲಿ ದತ್ತು ಮಕ್ಕಳಿದ್ದು ಅವರಿಗೆ ಅಧಿಕಾರ ಹೋಗದಂತೆ ನೋಡಿಕೊಂಡ್ರು. ಅವಧ್ನಲ್ಲಿ ರಾಜನಿಗೆ ಅವನದೇ ಮಗ ಇರುವ ಕಾರಣಕ್ಕೆ ಇಲ್ಲಿ ಆಡಳಿತ ನಿರ್ವಹಣೆ ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಆತನನ್ನು ಆಡಳಿತದಿಂದ ತೆಗೆದುಹಾಕ್ತಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕುನ್ವರ್ ಸಿಂಗ್ ಕ್ರಾಂತಿಯ ನೇತೃತ್ವ ವಹಿಸಿದ್ದ? ಸರಿಯಾದ ಉತ್ತರ ಬಿಹಾರದಲ್ಲಿ. ವಿಶೇಷವಾಗಿ ಯಾವ ಪ್ಲೇಸ್ ಅಂತ ಕೇಳಿದ್ರೆ ಬಿಹಾರದ ಜಗದೀಶಪುರದಲ್ಲಿ. ಬಿಹಾರದ ಜಗದೀಶಪುರದಲ್ಲಿ ಕುನ್ವರ್ ಸಿಂಗ್ 1852ರ ದಂಗೆಯ ನೇತೃತ್ವವನ್ನು ವಹಿಸ್ತಾನೆ. ಸೊ ಈ ಜಗದೀಶಪುರ ಇವಾಗ ಎಲ್ಲಿದೆ ಕೇಳಿದ್ರೆ ಬಿಹಾರದ ಭೋಜಪುರ ಜಿಲ್ಲೆಯಲ್ಲಿದೆ. ಬಿಹಾರದ ಭೋಜಪುರ ಜಿಲ್ಲೆಯಲ್ಲಿದೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಕ್ತಾಯವಾದ ನಂತರ ಎರಡನೇ ಬಹದ್ದೂರ್ ಶಾ ಇವರನ್ನ ಯಾವ ರಾಜ್ಯದಿಂದ ಹೊರ ಹಾಕಲಾಗಿದೆ? ಅಂದ್ರೆ ಯಾವ ರಾಜ್ಯಕ್ಕೆ ಭಾರತದಿಂದ ಹೊರ ಹಾಕಲ್ಪಟ್ಟರು, ಯಾವ ರಾಜ್ಯಕ್ಕೆ ಕಳಿಸಿದ್ರು ಅಂತ. ಯಾವ ರಾಜ್ಯಕ್ಕೆ ಕಳಿಸಿದರು ಅಂತ ಕೇಳಿದ್ರೆ ಬರ್ಮಾ ಅಥವಾ ಮಯನ್ಮಾರ್ಗೆ ಕಳಿಸ್ತಾರೆ. ಸಾವಿರದ 1857ರ ಕ್ರಾಂತಿಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದು ಯಾರು? ಸರಿ ಉತ್ತರ ವಿ ಡಿ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್. ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಪುಸ್ತಕ ಬರೆದವರು ಯಾರು? ಸರಿ ಉತ್ತರ ಆಪ್ಷನ್ ಬಿ, ವಿನಾಯಕ ದಾಮೋದರ ಸಾವರ್ಕರ್, ವಿ ಡಿ ಸಾವರ್ಕರ್. ಬರೇಲಿಯಲ್ಲಿ 1857ರ ಕ್ರಾಂತಿಯ ನೇತೃತ್ವವನ್ನು ವಹಿಸಿದವರು ಯಾರು? ಸರಿ ಉತ್ತರ ಖಾನ್ ಬಹದ್ದೂರ್ ಖಾನ್. ಬರೇಲಿಯಲ್ಲಿ 1857ರ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ್ದ. ಹಾಗಾದರೆ ಲಕ್ನೋದಲ್ಲಿ 1857ರ ಕ್ರಾಂತಿಯ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಬೇಗಂ ಹಜರತ್ ಮಹಲ್. ಬೇಗಂ ಹಜರತ್ ಮಹಲ್ ಅವರನ್ನ 1857ರ ಕ್ರಾಂತಿಯಲ್ಲಿ ಒಂದು ಬಿರುದಿನಿಂದ ಕರೆಯಲಾಗ್ತಾ ಇತ್ತು. 1857ರ ಕ್ರಾಂತಿಯ ಮೆಹಕ್ ಪರಿ ಅಂತ ಕರೀತಾ ಇದ್ರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೆಹಕ್ ಪರಿ ಎನ್ನುವಂತಹ ಬಿರುದಿನಿಂದ ಕರೀತಾ ಇದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ಸೋಲಿಸಿದವರು ಯಾರು? ಸರಿಯಾದ ಉತ್ತರ ಝಾನ್ಸಿಯ ಒಂದು ನೇತೃತ್ವವನ್ನು ವಹಿಸಿರ್ತಾರೆ ಝಾನ್ಸಿಯ ಲಕ್ಷ್ಮೀಬಾಯಿ. ಇವ್ರನ್ನ ಸೋಲಿಸಿದ್ದು ಹ್ಯೂಸ್ ರೋಸ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ. ಹ್ಯೂಸ್ ರೋಸ್ ಈತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಒಂದು ಬಿರುದಿನಿಂದ ಕರೀತಾನೆ. ಆಕೆಯ ಒಂದು ಹೋರಾಟ, ಆಕೆಯ ನಿಪುಣತೆ, ಆಕೆಯ ಒಂದು ಕಿಚ್ಚನ್ನ ನೋಡಿ ದ ಬೆಸ್ಟ್ ಆ್ಯಂಡ್ ಬ್ರೇವೆಸ್ಟ್ ಮಿಲಿಟರಿ ಲೀಡರ್ ಆಫ್ ರಿವೋಲ್ಟ್ ಅಂತ ಕರೀತಾರೆ. ಪ್ರಥಮ ಸ್ವತಂತ್ರ ಸಂಗ್ರಾಮ ಸಂದರ್ಭದಲ್ಲಿ ಯಾರನ್ನ ದ ಬೆಸ್ಟ್ ಅಂಡ್ ಬ್ರೇವೆಸ್ಟ್ ಮಿಲಿಟರಿ ಲೀಡರ್ ಆಫ್ ರಿವೋಲ್ಟ್ ಅಂತ ಕರೆದ್ರು ಕೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೀಗೆ ಕರೆದವರು ಯಾರು ಕೇಳಿದ್ರೆ ಹ್ಯೂಸ್ ರೋಸ್. ಹಾಗಾದರೆ ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಯಾರ್ಯಾರು ನಾಯಕತ್ವವನ್ನು ವಹಿಸಿದ್ರು ಅಂತ ಕೇಳಿದ್ರೆ ನೋಡಿ, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ದೆಹಲಿಯಲ್ಲಿ ಆಗಲೇ ಹೇಳಿದ್ವಿ, ದೆಹಲಿಯಲ್ಲಿ ಎರಡನೇ ಬಹದ್ದೂರ್ ಶಾ ಮತ್ತು ಭಕ್ತ್ ಖಾನ್, ಹಾಗೆಯೇ
ಗ್ವಾಲಿಯರ್ ಅಥವಾ ಕಾನ್ಪುರದಲ್ಲಿ ತಾಂತ್ಯಾ ಟೋಪಿ. ಅಲಹಾಬಾದ್ ಮತ್ತು ಬನಾರಸ್ನಲ್ಲಿ ಮೌಲ್ವಿ ಲಿಯಾಕತ್ ಅಲಿ. ಇವರು ಈ ದಂಗೆಯ ಈ ಒಂದು ಕ್ರಾಂತಿಯ ನೇತೃತ್ವವನ್ನು ವಹಿಸಿರ್ತಾರೆ. 1857 ಕ್ರಾಂತಿಯ ಸಂದರ್ಭದಲ್ಲಿ ಬ್ರಿಟನ್ ಪ್ರಧಾನಿಯಾಗಿದ್ದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಪಲ್ಮರ್ಸ್ಟನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1857 ಕ್ರಾಂತಿಯ ನಂತರ ಸೈನ್ಯವನ್ನು ಪುನರ್ ಸಂಘಟಿಸಲು ಯಾವ ಆಯೋಗವನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಪೀಲ್ ಆಯೋಗ ಅಥವಾ ಪೀಲ್ ಕಮಿಷನ್. 1857 ಕ್ರಾಂತಿಯ ವೈಫಲ್ಯಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಸರಿಯಾದ ಯೋಜನೆಯ ಕೊರತೆ ಮತ್ತು ಇದು ಕೇಂದ್ರೀಕೃತ ಆಯಿತು. ಅಲ್ಲಲ್ಲೇ ಈ ಒಂದು ಕ್ರಾಂತಿ ಎತ್ತು ಬಿಟ್ಟರೆ ಇಡೀ ದೇಶದಾದ್ಯಂತ ಹರಡಲೇ ಇಲ್ಲ ಮತ್ತು ಸರಿಯಾದ ಯೋಜನೆ ಇರಲಿಲ್ಲ ಇವರಿಗೆ. 1857 ಕ್ರಾಂತಿಯ ಪ್ರಭಾವಕ್ಕೆ ಒಳಗಾಗದ ಸ್ಥಳ ಯಾವುದು? ಸರಿಯಾದ ಉತ್ತರ ಚಿತ್ತೋರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1857 ಕ್ರಾಂತಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಾಜರು ಬ್ರಿಟಿಷರಿಗೆ ಸಹಾಯ ಮಾಡಲಿಲ್ಲ? ಸರಿಯಾದ ಉತ್ತರ ಮೇವಾಡದ ರಾಜರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಹದ್ದೂರ್ ಶಾ ಜಾಫರ್ನ ಸಮಾಧಿ ಸ್ಥಳ ಯಾವುದು? ಸರಿಯಾದ ಉತ್ತರ ಬರ್ಮಾದ ರಂಗೋನ್. ನಾವಾಗಲೇ ಹೇಳಿದ್ವಿ, ಬಹದ್ದೂರ್ ಶಾ ಜಾಫರ್ನನ್ನ 1857 ಕ್ರಾಂತಿಯ ನಂತರ ದೆಹಲಿಯಿಂದ ಬರ್ಮಾಕ್ಕೆ ಅಥವಾ ಮಯನ್ಮಾರ್ಗೆ ಓಡಿಸಲಾಗಿತ್ತು. ಸೊ ಈತ 1862ರಲ್ಲಿ ಬರ್ಮಾದಲ್ಲಿ ನಿಧನರಾಗ್ತಾನೆ ಮತ್ತು ಈತನ ಸಮಾಧಿಯನ್ನು ಬರ್ಮಾದ ರಂಗೂನ್ನಲ್ಲಿ ನಿರ್ಮಿಸಲಾಗುತ್ತೆ. ದ ಫಸ್ಟ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 to 59 ಈ ಪುಸ್ತಕದ ಲೇಖಕರು ಯಾರು? ಸ್ನೇಹಿತರೆ, ಇದು ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಈ ರೀತಿ ಇದೆ: ಕಾರ್ಲ್ ಮಾರ್ಕ್ಸ್, ಎಸ್.ಎನ್. ಸೇನ್, ಆರ್.ಸಿ. ಮಜುಮ್ದಾರ್, ಸೈಯದ್ ಅಹಮದ್ ಖಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.